ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಟ್ರೆಂಡ್ ಸೃಷ್ಟಿಯಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಭಿನ್ನವಾದಂತಹ ಪ್ರತಿಭಟನೆ ನಡೆದಿದೆ. ಜಿರಳೆಯನ್ನ ಹೊಡೆದು ಸಾಯಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ರೀ ಕಾಕ್ರೋಚ್ದು. 20 ಲಕ್ಷಕ್ಕಿಂತ ಅಂದ್ರೆ 2 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ. 20 ಮಿಲಿಯನ್ ಕ್ರಾಸ್ ಆಗಿದ್ದಾರೆ. ಬಿಜೆಪಿಗಿಲ್ಲ, ಕಾಂಗ್ರೆಸ್ಗೂ ಇಲ್ಲ. ಕರ್ನಾಟಕದಲ್ಲೂ ಕೂಡ ಟ್ರೆಂಡ್ ಸೆಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ನೋಡಿ, ಬಿಜೆಪಿ ಕಾರ್ಯಕರ್ತರು ಯಾವ ರೀತಿ ಕಿಚಾಯಿಸಿದ್ದಾರೆ ಅಂತ. ಜಿರಳೆನ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಇದು ನಕಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಟ್ರೋಲ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಜಿರಳೆಗೆ ಅದು ನೋಡಿ, ಜಿರಳೆ ಹೊಡೆದು ಸಾಯಿಸಿದ್ದಾರೆ. ರಿಯಲ್ ಆಗಿ ಹೊಡೆದಿದ್ದಾರೆ ಇವರು. ನೋಡಿ, ಜಿರಳೆ ತಂದಿದ್ದಾರೆ, ಜಿರಳೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಏನ್ರಿ ಇದು ಪ್ರಾಣಿ ಹಿಂಸೆ ಅಂತ ಕೆಲವೊಬ್ರು ಬರ್ಬೋದು. ಈಗ ಜಿರಳೆ ಮೇಲೆ ದರ್ಪ ತೋರಿದ್ದಾರೆ ಅಂಥೇಳಿ. ಮತ್ತು ಅಲ್ಲಿ ಆ ಮುಖ್ಯಸ್ಥ ಏನಿದ್ದಾನೆ ಆತ ಮತ್ತು ಅವರ ಪಾರ್ಟಿ ಏನಿದ್ದಾರೆ, ಕೆಲವೊಬ್ಬರು ಕಾರ್ಯಕರ್ತರು, ಫಾಲೋವರ್ಸ್, ಅವ್ರಿಗೂ ಕೂಡ ಬಹಳ ಬೇಸರವನ್ನು ತರಿಸ್ತಾ ಇದೆ ವಿಡಿಯೋ ಇದು. ರಿಯಲ್ ಆಗಿರೋ ಜಿರಳೆನ ಹೊಡೆದಾಕ್ಬಿಟ್ರಲ್ಲ ಅಂತಿರು ಬಿಜೆಪಿ ಕಾರ್ಯಕರ್ತರು. ಇದು ನಕಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಘೋಷಣೆಯನ್ನು ಕೂಗಿದ್ದಾರೆ. ನೋಡಿ, ಅದು ಸ್ಲಿಪ್ಪರ್ ತೊಗೊಂಡು ಹೊಡಿತಾ ಇದ್ದಾರೆ ಮತ್ತು ಕೂಡ ಹಾಕಿದ್ದಾರೆ ನೋಡಿ ಬಾಕ್ಸ್. ಅಂದ್ರೆ ಇದು ಕೇವಲ ಬೊಗಳೆ ಬಿಡುವ ಪಾರ್ಟಿ. ಇದು ಕೇವಲ ಜನರ ದಿಕ್ಕು ತಪ್ಪಿಸುವಂತ ಪಕ್ಷ. ಇದು ಅವನು ಬೇರೆ ದೇಶದಲ್ಲಿ ಕೂತ್ಕೊಂಡು ಪಕ್ಷವನ್ನ ಹುಟ್ಟು ಹಾಕಿದ್ದಾನೆ. ಹಾಗಾಗಿ ಯಾರು ಇದನ್ನ ನಂಬೇಡಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಡೂಪ್ಲಿಕೇಟ್ ಕಾಕ್ರೋಚ್ಗೆ, ಜಿರಳೆಗೆ, ಒಳ್ಳೆಗೆ, ಕಾಕ್ರೋಚ್ಗೆ ಒಂದೇ